ವಿಭಿನ್ನ ರೀತಿಯ ವಿಶೇಷ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಇವತ್ತು ತುಂಬಾ ಒಳ್ಳೆಯ ವಿಶೇಷವಾದ ದಿನ, ವಸಂತ ಪಂಚಮಿ. ಸರಸ್ವತಿ ದೇವಿಯ ಮಂತ್ರಗಳನ್ನ ಹೇಳ್ತಾ, ನಮ್ಮಲ್ಲಿರ್ತಕ್ಕಂಥ ಅಜ್ಞಾನವನ್ನ ದೂರ ಮಾಡ್ತಾ, ಕೋಪ ಅಹಂಕಾರವನ್ನ ಕಡಿಮೆ ಮಾಡ್ತಾ, ನಮಗೆ ಜ್ಞಾನವನ್ನ ಜಾಸ್ತಿ ಮಾಡು ಅಂತ ಪ್ರಾರ್ಥನೆಯನ್ನ ಮಾಡುವಂತಹ ದಿನ ಇದಾಗಿದೆ. ದಿನ ಮಾಡ್ತಿರ್ತೀವಿ, ಆದ್ರೆ ಇವತ್ತು ವಿಶೇಷವಾದ ದಿನ ಆಗಿರೋದ್ರಿಂದ ಯಾವ ರೀತಿ ಎಲೆಗಳೆಲ್ಲ ಉದುರಿ ಒಣಗೋಗಿರ್ತಕ್ಕಂಥದ್ದೆಲ್ಲ ಉದುರೋಗಿ ಹೊಸ ಚಿಗುರು ಬರಕ್ಕೆ ಶುರು ಆಗುತ್ತೆ. ಇನ್ನು ಮುಂದೆ ಶಿಶಿರ ಮಾಸ ದೂರ ಆಗಿ ವಸಂತ ಋತು ಬರ್ತಕ್ಕಂಥದ್ದು, ಕೋಗಿಲೆಗಳು ಹಾಡ್ತಕ್ಕಂತಹ ಸಮಯ ಇದಾಗಿರೋದ್ರಿಂದ ಪಕ್ಷಿಗಳು ತಮ್ಮ ಹೊಸ ಗೂಡನ್ನ ಕಟ್ಕೊಳ್ತಾ ಇರುತ್ತವೆ. ಅಂತಹ ಸಂದರ್ಭದಲ್ಲಿ ನಾವು ಸಹ ನಮ್ಮಲ್ಲಿರ್ತಕ್ಕಂಥ ಕೆಟ್ಟ ಅಂಶಗಳನ್ನೆಲ್ಲ ದೂರ ಹಾಕಿ ಹೊಸ ಗೂಡನ್ನ ಮನಸ್ಸಿನಲ್ಲಿ ಕಟ್ಕೊಳ್ಳೋಣ, ಹೊಸ ಚಿಗುರನ್ನ ನಮ್ಮ ಮನಸ್ಸಿನಲ್ಲಿ ನೋಡೋಣ, ಹೊಸ ಮಾತುಗಳನ್ನ ನಮ್ಮ ಬಾಯಿಂದ ಆಡೋಣ, ಹೊಸದಾಗಿ ಏನಾದ್ರೂ ಶುರು ಮಾಡೋಣ. ನಮ್ಮ ಕುಟುಂಬಕ್ಕೆ ಒಳ್ಳೇದಾಗ್ಲಿ, ನನಗೂ ಒಳ್ಳೇದಾಗ್ಲಿ, ನನ್ನ ಜ್ಞಾನದಿಂದ, ನನ್ನ ಮಾತಿನಿಂದ, ನನ್ನ ನಡವಳಿಕೆಯಿಂದ, ನನ್ನ ಕೆಲಸದಿಂದ ಇಡೀ ಮನೆ ಸ್ಫೂರ್ತಿದಾಯಕವಾಗಿ ನಾನು ಕಾಣಿಸ್ಕೊಳ್ಬೇಕು. ನನ್ನಲ್ಲಿ ಏನಾದ್ರೂ ಹೊಸದೊಂದು ನೋಡ್ಬೇಕು. ನಾನು ಈ ಮಾಸದಿಂದ ಬರೋ ವರ್ಷ ಗಾದೆ ಅಷ್ಟೊತ್ತಿಗೆ, ಈ ವಸಂತ ಕಾಲದಷ್ಟೊತ್ತಿಗೆ ನನ್ನಲ್ಲಿ ಸಾಕಷ್ಟು ಬದಲಾವಣೆ ಆಗಿರ್ಬೇಕು, ಸಾಕಷ್ಟು ಜ್ಞಾನ ಪಡ್ಕೊಂಡಿರ್ಬೇಕು, ಸಾಕಷ್ಟು ಒಳ್ಳೇದು ಮಾಡ್ಕೊಂಡಿರ್ಬೇಕು. ಸ್ವತಃ ನನ್ನ ಜ್ಞಾನದಿಂದ, ನನ್ನ ಬುದ್ಧಿಯಿಂದ, ನನ್ನ ಅನುಭವಕ್ಕೆ ನಾನು ಒಳಗಾಗ್ಬೇಕು. ಇದು ಸಾಕ್ಷಾತ್ ಆ ಸರಸ್ವತಿ ಮಾತೆ ಇಂದು ನನಗೆ ಕರುಣೆ ಮಾಡ್ಬೇಕು. ಹಳೆಯ ಎಲ್ಲ ವಿಚಾರಗಳನ್ನ, ಹಳೆಯ ಕೆಟ್ಟ ಎಲ್ಲ ಕರ್ಮಗಳನ್ನ ನಾನು ಸುಟ್ಟು ಹಾಕ್ಬೇಕು. ಇಂತಹ ಪ್ರಾರ್ಥನೆ ಇವತ್ತಿನದಾಗಿರ್ಬೇಕು. ನನಗೆ ದುಡ್ಡು ಕೊಡು, ಕೆಲಸ ಕೊಡು, ಅದು ಕೊಡು, ಇದು ಕೊಡು ಅನ್ನೋದಕ್ಕಿಂತ ಅದೆಲ್ಲ ಬೇಕು ಅಂತ ಬಯಸಿದ್ರೆ ನಾವು ಶುದ್ಧಿ ಆಗಿರ್ಬೇಕು, ನಮ್ಮ ಕೆಲಸ ಶುದ್ಧಿ ಆಗಿರ್ಬೇಕು, ನಮ್ಮ ಆಲೋಚನೆ ಶುದ್ಧಿ ಆಗಿರ್ಬೇಕು, ನಮ್ಮ ಮಾತು ಶುದ್ಧಿ ಆಗಿರ್ಬೇಕು, ನಾವು ನೋಡುವಂತಹ ನೋಟ ಶುದ್ಧವಾಗಿರ್ಬೇಕು, ಕೇಳುವಂತಹ ಮಾತು ಶುದ್ಧವಾಗಿರ್ಬೇಕು, ಮಾಡುವಂತಹ ಕೆಲಸ ಶುದ್ಧವಾಗಿರ್ಬೇಕು. ಇದೆಲ್ಲ ಶುದ್ಧತೆಯನ್ನ ನೀನು ಕೊಡು. ಯಾತಕ್ಕೆ ಅಂದ್ರೆ ನೀನು ಶುದ್ಧ ದೇವತೆ, ಶುದ್ಧತೆಯ ಪ್ರತೀಕ ಸರಸ್ವತಿ ಮಾತೆ, ಜ್ಞಾನದ ಪ್ರತೀಕ ಸರಸ್ವತಿ ಮಾತೆ. ಅಜ್ಞಾನವನ್ನ, ಅಂಧಕಾರವನ್ನ ಒಂದಷ್ಟು ಉಳಿಸದೆ ನಮ್ಮ ಮುಖದಲ್ಲಾಗ್ಲಿ, ನಮ್ಮ ಹೃದಯದಲ್ಲಾಗ್ಲಿ, ನಮ್ಮ ದೇಹದಲ್ಲಾಗ್ಲಿ ಶಕ್ತಿಯನ್ನ ತುಂಬಿಸಿ, ಕಾಂತಿಯನ್ನ ತುಂಬಿಸುವಂತಹ ಪರಿಶುದ್ಧವಾದ ದೇವತೆ ಬಿಳಿಯ ಉಡುಗೆಯನ್ನ ಅಥವಾ ಹಳದಿ ಉಡುಗೆಯನ್ನ ತೊಟ್ಟು ನಮಗೆ ವೀಣೆಯ ಮುಖಾಂತರ, ವೀಣೆಯ ನಾದದ ರೂಪದಲ್ಲಿ ನಮಗೆ ಜ್ಞಾನವನ್ನ ಕೊಡ್ತಕ್ಕಂಥದ್ದು. ನಮ್ಮ ಹೃದಯದಲ್ಲಿ, ನಮ್ಮ ಮೆದುಳಿನಲ್ಲಿ ಆಕೆಯ ವೀಣೆಯ ನಾದ ಯಾವಾಗ್ಲೂ ಆ ಜೇಂಕಾರ ಕೇಳಿಸ್ತಾ ಇರ್ಬೇಕು. ನಾವು ತಪ್ಪು ಮಾಡ್ತಾ ಇದ್ರೆ ಆಕೆಯ ವೀಣೆಯ ನಾದವನ್ನ ನಾವು ಕೇಳಿಸ್ಕೊಳ್ಬೇಕು. ನಮ್ಮ ಜೀವನ ಅಷ್ಟು ಮಧುರವಾಗಿರ್ಬೇಕು, ಅಷ್ಟು ಸುಂದರವಾಗಿರ್ಬೇಕು, ಅಷ್ಟು ಸುಮಧುರವಾಗಿರ್ಬೇಕು. ಇದು ನಮ್ಮ ಜೀವನದ ಇವತ್ತಿನ ಗುರಿ ಆಗಿರ್ಬೇಕು, ಇವತ್ತಿನ ಪ್ರಾರ್ಥನೆ ಆಗಿರ್ಬೇಕು. ಇದು ಒಂದು ತಿಂಗಳಲ್ಲಿ ಮುಂದೆ ಬರ್ತಕ್ಕಂಥ ಅಮಾವಾಸ್ಯೆ ಆದ ನಂತರ ಬರ್ತಕ್ಕಂಥ ಪಂಚಮಿಯ ದಿನದಷ್ಟೊತ್ತಿಗೆ ನಮ್ಮಲ್ಲಿ ಒಂದಾದ್ರೂ ಕೆಟ್ಟ ಗುಣ ಬಿಟ್ಟೋಗಿರ್ಬೇಕು. ಒಂದು ವರ್ಷದಲ್ಲಿ 12 ಕೆಟ್ಟ ಗುಣ ಬಿಟ್ಟೋಗಿರ್ಬೇಕು. ಒಂದು ಕೆಟ್ಟ ಗುಣವನ್ನ ಒಂದು ತಿಂಗಳು ಮಾಡುವಂತಹ, ಅಂದ್ರೆ ಬಿಡಿಸುವಂತಹ ಪ್ರಯತ್ನವನ್ನ ನಾವು ಮಾಡ್ಬೇಕು. ಒಂದು ತಿಂಗಳು ನಾನು ಇವತ್ತಿಂದ ಕೋಪವನ್ನ ಬಿಡ್ತೀನಿ ಅಂತ ಬರೋ ತಿಂಗಳ ಪಂಚಮಿವರೆಗೂ ಅಮ್ಮನವರ ಮುಂದೆ ಪಾದಕ್ಕೆ ಶರಣಾಗತಿ ಆಗಿ ಸಮರ್ಪಣೆ ಮಾಡ್ಬಿಡ್ಬೇಕು. ಕೋಪವನ್ನ ಸುಟ್ಟು ಭಸ್ಮ ಮಾಡ್ಬಿಡು ನನ್ನ ಕೋಪವನ್ನ. ಆ ಮಟ್ಟಿಗೆ ತಾಯಿಯಲ್ಲಿ ಕಣ್ಣೀರನ್ನ ಹಾಕ್ತಾ ನಮ್ಮ ಕೆಟ್ಟ ಗುಣವನ್ನ ಬಿಡಿಸ್. ಇಲ್ಲಿ ಕಣ್ಣೀರ್ ಹಾಕ್ಬೇಕು ನಾವು, ಬೇರೆ ಯಾವ್ದಕ್ಕೂ ಅಲ್ಲ. ನನ್ನ ಗಂಡ ಸರಿಯಾಗಿ ನೋಡ್ಕೊಂತ ಇಲ್ಲ, ನಾ ಕೇಳಿದ್ ನಮ್ಮಮ್ಮ ಕೊಡಿಸ್ತಾ ಇಲ್ಲ, ನನ್ನ ಅವನ ತಾಯಿ ಮನೆಗೆ ಕಳಿಸ್ಲಿಲ್ಲ, ನನ್ಗೇನೋ ಹಾಕೊಬೇಕಂದಿದ್ದು ಸಿಗ್ಲಿಲ್ಲ ಅಂತ ಕಣ್ಣೀರ್ ಹಾಕೋದಲ್ಲ. ನನ್ನಲ್ಲಿರ್ತಕ್ಕಂಥ ಈ ಕೋಪವನ್ನ ಸುಟ್ಟು ಭಸ್ಮ ಮಾಡುವಂತ ಕಣ್ಣೀರ್ ಹಾಕ್ಬೇಕು ತಾಯಿ ಮುಂದೆ. ಅಂತಹ ನಿವೇದನೆ, ಅಂತಹ ಭಕ್ತಿ ನಿವೇದನೆ ನಮ್ಮಲ್ಲಿ ಬರ್ಬೇಕು. ಆ ರೀತಿಯ ತನ್ಮಯತೆಯ ನಿವೇದನೆ, ಆ ರೀತಿಯ ತಳಮಳದ ನಿವೇದನೆ ತಾಯಿಯ ಮುಂದೆ ನಮ್ದಾಗಿರ್ಬೇಕು. ತಾಯಿಯನ್ನ ನಾವು ಪ್ರಾರ್ಥಿಸ್ತಾ ಇದ್ರೆ ಕಣ್ಣಲ್ಲಿ ಧಾರಾಕಾರವಾಗಿ ಅದರ ಕೆಟ್ಟದ್ದು ಹೋಗುವಂತಹ ಸಂದರ್ಭದಾಗಿದ್ದಾಗ ಕಣ್ಣಲ್ಲಿ ತಾನಾಗಿ ನೀರು ಬರ್ತಾ ಇದ್ರೆ
ಹೃದಯ ಕಲ್ಮಶರಹಿತವಾಗಿರ್ಬೇಕು. ಅದಕ್ಕಾಗಿ ದುಃಖಿಸಬೇಕು ನಾವು. ನನ್ನಲ್ಲಿರ್ತಕ್ಕಂಥ ಕ್ರೋಧ ಕೋಪವನ್ನ ಆಚೆ ಹಾಕುವಂತಹ ಒಳ್ಳೆ ಮನಸ್ಸು ನನಗೆ ಕೊಟ್ಟಿದೀಯಾ, ಅದನ್ನ ಶುದ್ಧ ಮಾಡ್ತಾ ಇದೀಯಾ, ನಿನ್ನ ಅನುಗ್ರಹಕ್ಕೆ ಭಾರ ಧನ್ಯವಾದಗಳು ಅಂತ ಕಣ್ಣೀರನ್ನ ಹಾಕ್ಬೇಕು ನಾವು. ಕಣ್ಣೀರಿನ ರೂಪದಲ್ಲಿ ನಮ್ಮ ಕೋಪ ಕರಗೋಗ್ಬಿಡ್ಬೇಕು. ಅಂತಹ ಪ್ರಾರ್ಥನೆ ನಾವು ಮಾಡಕ್ ಸಾಧ್ಯನಾ? ಯೋಚನೆ ಮಾಡಿ. ಅಂತಹ ಪೂಜೆ ನಾವು ಮಾಡಕ್ಕಾಗುತ್ತ? ನನಗೆ ಕೋಪ ಬೇಡ ಅಂತ ಆಕೆಯ ಪಾದಗಳನ್ನ ಹಿಡಿದು ಕಣ್ಣೀರನ್ನ ಹಾಕುವಂತಹ ಭಕ್ತಿ ನಮ್ಮಲ್ಲಿದೆಯಾ? ಕಷ್ಟ ಇದೆ ಅಂತ ನಾವು ಕಣ್ಣೀರನ್ನ ಹಾಕ್ತಿವಲ್ಲ, ನನ್ನಲ್ಲಿರ್ತಕ್ಕಂಥ ಕೋಪವನ್ನ ಕಡಿಮೆ ಮಾಡ್ತಾ ಇರೋದಕ್ಕೆ ಅಂತ ಕಣ್ಣೀರ್ ಹಾಕಿರೋದು ಉಂಟಾ ಇವತ್ತ? ಅಥವಾ ಹಾಕು ನೀನು ನನ್ನಲ್ಲಿರ್ತಕ್ಕಂಥ ಕ್ರೋಧ ಕೋಪವನ್ನ ಕಡಿಮೆ ಮಾಡುವಂತ ಕಣ್ಣೀರ್ ಹಾಕಿದೀವ? ಇಂಥದಕ್ಕೆ ನಾವ್ಯಾವತ್ತು ಅಳೋದಿಲ್ಲ. ಆದ್ರೆ ನಿಜವಾದ ಭಕ್ತಿ ಪ್ರಾರ್ಥನೆ ಅದೇ ಆಗಿರುತ್ತೆ. ಒಂದು ಮಗು ಅಥವಾ ನಮ್ಗಿಷ್ಟವಾದ ವ್ಯಕ್ತಿ ಹುಷಾರಿಲ್ಲ ಅಂದಾಗ, ಅದು ಇನ್ನು ಸಿಗಲ್ಲ ಕೈಗೆ ಅಂತಂದಾಗ ನಾವು ಯಾವ ರೀತಿ ತಳಮಳಿಸ್ತೀವೋ, ಯಾವ ರೀತಿ ಹೃದಯ ವಿದ್ರಾವಕವಾಗಿ ಕಣ್ಣೀರು ಬರುತ್ತೋ, ದುಃಖಿಸ್ತೀವೋ, ಅದೇ ರೀತಿ ದೇವಿಯ ಮುಂದೆ ಕೂತಾಗ ಆ ದುಃಖ ಅನ್ನೋದು ಬರ್ಬೇಕು. ಅದು ಭಕ್ತಿ, ಅದು ಪ್ರಾರ್ಥನೆ, ಅದು ನಿಜವಾದ ಒಲುಮೆ. ಭಗವಂತನ ಜೊತೆ ನಮ್ಮದು ನಂಟು ಇರ್ತಕ್ಕಂಥದ್ದು. ಆ ರೀತಿಯ ಒಂದು ಕ್ಷಣದ ಅನುಭವನಾದ್ರೂ ಆಗ್ಬೇಕು. ಒಂದು ಕ್ಷಣದ ಅನುಭವ. ಅಂತಹ ಭಕ್ತಿ ಇರಬೇಕು ನಾವು. ಯಾಂತ್ರಿಕ ಪೂಜೆ, ಯಾಂತ್ರಿಕ ಮಂತ್ರ ಪಠಣೆ, ಯಾಂತ್ರಿಕ ಆಲೋಚನೆಗಳನ್ನ ಬಿಡಬೇಕು. ತನ್ಮಯತೆಯಿಂದ, ಪ್ರೀತಿಯಿಂದ, ಭಕ್ತಿಯಿಂದ, ಏಕಾಗ್ರತೆಯಿಂದ ದೇವರ ಮುಂದೆ ಕೂತ್ಕೊಳ್ಬೇಕು. ಈಗ ನಾವು ಹೇಗೆ ಇಲ್ಲಿ ನಾವೆಲ್ಲ ಕೂತಿದ್ದೀವೋ ಹಾಗೆ ಅಷ್ಟೇ ಇರಬೇಕು, ಇನ್ನೊಂದು ಇರಬಾರ್ದು. ಭಗವಂತ ನಾವು ಅಷ್ಟೇ, ಅಲ್ಲಿ ಇನ್ನೊಬ್ಬರ ಪ್ರವೇಶ ಇರಬಾರ್ದು, ಇನ್ನೊಂದು ವಿಚಾರದ ಬಗ್ಗೆ ಆಲೋಚನೆ ಇರಬೇಕು. ಅಂತಹ ಒಂದು ಒಳ್ಳೆಯ ಭಾವನೆ ನಮ್ಮದಾಗ್ಲಿ, ಅಂತಹ ಹೃದಯವಂತಿಕೆ ನಮ್ಮದಾಗ್ಲಿ, ಅಂತಹ ಪ್ರೀತಿ ನಮ್ಮದಾಗಲಿ, ಅಂತಹ ಅಮ್ಮನವರ ಆಶೀರ್ವಾದ ನಮಗೆ ಸಿಗ್ಲಿ ಇವತ್ತು ಅಂತ ಹೇಳ್ತಾ ಇವತ್ತಿನ ತರಗತಿಯನ್ನ ಮುಗಿಸ್ತಾ ಇದ್ದೀವಿ. ಯಾವಾಗ್ಲೂ ಖುಷಿಯಾಗಿರಿ, ಆರೋಗ್ಯವಾಗಿರಿ, ಒಳ್ಳೆದನ್ನೇ ಕೇಳ್ತಾ ಇರಿ, ಒಳ್ಳೆದನ್ನೇ ಮಾತಾಡ್ತಾ ಇರಿ, ಒಳ್ಳೆದನ್ನೇ ನೋಡ್ತಾ ಇರಿ, ಯಾವಾಗ್ಲೂ ನಗ್ನಗ್ತಾ ಇರಿ, ಸ್ಮೈಲ್ ಮಾಡ್ತಾ ಇರಿ. ನಿಮ್ಮ ನಗು ಮುಖವೇ ಬೇರೆಯವ್ರಿಗೆ ಸ್ಫೂರ್ತಿ. ನಿಮ್ಮ ನಗು ಮುಖವೇ ನಿಮ್ಮ ಕೆಲಸಕ್ಕೆ ಸ್ಫೂರ್ತಿ. ವಸಂತ ಪಂಚಮಿಯ ವಿಡಿಯೋ ನಿನ್ನೆ ಬಂದಿದೆ, ನೋಡಿ. ಏನು ಮಾಡ್ಬೇಕು ಅಂತ ಅದ್ರಲ್ಲಿ ಕೊಟ್ಟಿದ್ದೀವಿ. ಸಂಜೆ ಒಳಗಡೆ ಅದನ್ನ ಮಾಡ್ಕೊಳ್ಳಿ. ಒಳ್ಳೇದಾಗ್ಲಿ. ಧನ್ಯವಾದಗಳು.